ನಮ್ಮ ಇತಿಹಾಸ ಹೈಕಮಾಂಡ್ ಇಲ್ಲದೆ ಇರ್ಬೋದು, ಹೈಕಮಾಂಡ್ ನಮ್ಮ ಗಾಡ್ ಫಾದರ್ ಇಲ್ಲದೆ ಇರ್ಬೋದು, ಅದರ ಇತಿಹಾಸ ನಮ್ಮದೇ ಆದ ನಾವು ಸೃಷ್ಟಿ ಮಾಡ್ಕೊಂಡಿದ್ದು. ಉದಾಹರಣೆ ಕೊಡ್ತೀನಿ ನಾನು. 86ರಲ್ಲಿ ರಾಜಕೀಯ ಪ್ರವೇಶ ನಮ್ಮದು. 86 ನಮ್ಮ ಲೋಕಲ್ ಹಿನ್ನೆಲೆ ನಮ್ಮದು. ಆದ್ರೆ ನಮ್ಮಪ್ಪ ನಮ್ಮ ತಾತವ್ರು ರಾಜಕಾರಣದಲ್ಲಿ ಇಲ್ಲದೆ ಇದ್ರು ಕೂಡ ನಾವು ರಾಜಕಾರಣಕ್ಕೆ ಬಂದ್ಮೇಲೆ ನಾನಾಗಿರ್ಬೋದು, ಬಂಗಾರಪೇಟೆ ಮೇಲೆ ನಾರಾಯಣಸ್ವಾಮಿ ಆಗಿರ್ಬೋದು, ಇಲ್ಲ ಕೊತ್ತೂರು ಮಂಜು ಅವರಾಗಿರ್ಬೋದು, ನಮ್ಮ ಇತಿಹಾಸವನ್ನ ನಾವು ಸೃಷ್ಟಿ ಮಾಡಿಕೊಂಡು ನಮ್ಮದೇ ಆದ ಒಂದು ಸ್ಟ್ರೆಂತ್ ಅನ್ನ, ಗೌರವನ್ನ ರಾಜಕೀಯದಲ್ಲಿ ನಾವು ನಮ್ಮ ಕ್ಷೇತ್ರಗಳಲ್ಲಿ ಉಳಿಸ್ಕೊಂಡಿದೀವಿ. ಅದು ಹೈಕಮಾಂಡ್ ಗೊತ್ತಿಲ್ಲ. ದಿನ ಹೋಗಿ ಕಾಂಗ್ರೆಸ್ ಆಫೀಸ್ ಹೈಕಮಾಂಡ್ ಮುಂದೆ ಓಡಾಡ್ತಾರಲ್ಲ, ಅವ್ರಿಗೆ ಅವಕಾಶ ಸಿಗ್ತಾ ಇದೆ ವಿನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆಸ್ತಿ ಆಗಿದೀವಲ್ಲ, ನಾವು ಆಸ್ತಿ ಆಗಿದೀವಿ ಕಾಂಗ್ರೆಸ್ ಪಕ್ಷಕ್ಕೆ, ಇದನ್ನು ಗುರುತಿಸ್ತಾ ಇಲ್ಲ ಅನ್ನೋದು ಬೇಜಾರಿದೆ. ಕುಮಾರ್ ಅಣ್ಣವರು ಅವರು ಪಾಪ ಸೋತ್ ಬಿಟ್ಟಿದ್ದಾರೆ. ಅವ್ರೀಗ ಯಾವುದಕ್ಕೂ ಕೂಡ ತಲೆ ಆಗ್ತಾ ಇಲ್ಲ. ಅವ್ರ ಪಾಡಕ್ಕೆ ಅವ್ರು ಇದ್ದಾರೆ. ಅವ್ರ ಹೆಸರು ನಾವು ತರೋದು ಬೇಡ. KH ಮುನಿಯಪ್ಪ ಅವರು ಮನಸ್ಸು ಮಾಡಿದ್ರೆ ಒಬ್ಬನ ಮಾಡ್ಬೋದು, ಇಲ್ಲ ಮಾಡದೇ ಇರ್ಬೋದು. ಇವತ್ತು ಅವರೊಂದು ನಮ್ಮ AICC ಒಳ್ಳೆ ನಾಯಕರಾಗಿದ್ದಾರೆ. ಅವರು 7 ಸಾರಿ ಇಲ್ಲಿ MP ಆಗಿ ಕೆಲಸ ಮಾಡಿದಂಥವ್ರು. ಮುಂದಿನ ದಿನಗಳಲ್ಲೂ ಕೂಡ ಕೋಲಾರ ಮೇಲೆ ತುಂಬಾ ಆಸೆ ಇಟ್ಕೊಂಡು ಅವರೇ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಇಂಥ ಸಂದರ್ಭದಲ್ಲಿ ಯಾರನ್ನಾದ್ರೂ ಒಬ್ಬನ ಮಂತ್ರಿ ಮಾಡಿಸ್ಬಿಟ್ಟಿದ್ದಾರೆ ಅವ್ರ ನೇತೃತ್ವದಲ್ಲಿ. ಅವರೇ ಜವಾಬ್ದಾರಿ ತಗೊಂಡು ನಾನು ಏಳು ಬಾರಿ ಇಲ್ಲಿ ಸಂಸದನಾಗಿ ಕೆಲಸ ಮಾಡಿದ್ದೀನಿ. ಮೊನ್ನೆ ಕಾರಣಗಳು ಏನೇನೋ ಆಗಿರ್ಬೋದು, ಯಾರ್ಯಾರು ಏನೇನೋ ಮಾಡಿದ್ರು ಏನೇನೋ ಆಗಿರ್ಬೋದು. ಇಲ್ಲರೇ ಕೋಲಾರ ಜಿಲ್ಲೆಗೆ ಮಂತ್ರಿ ಮಾಡಬೇಕು ಅಂತ ಪಟ್ಟಿಡ್ದು ನಾನು ಮಾಡಿಸಿದ್ದೀನಿ ಅಂತೇಳಿ ಮಾಡಿಸ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿತ್ತು. ಮನಸ್ಸು ಮಾಡಿದ್ರೆ ಅವರು ಕೋಲಾರ ಜಿಲ್ಲೆ ಮಂತ್ರಿ ಕೊಡ್ಬೋದಾಗಿತ್ತು. ಅದೇ ಮಹಾ ದೊಡ್ಡದೇನಲ್ಲ. KH ಮುನಿಯಪ್ಪ ಅವರು ಇವತ್ತು AICC ತುಂಬಾ ಎತ್ತರಕ್ಕಿದ್ದಾರೆ. ಮಾಡ್ಬೋದಾಗಿತ್ತೇನೋ ಅಂತ ಅನಿಸ್ತದೆ ನನಗೆ. ಯಾರು ನೋಡಿಪ್ಪ, ಈಗ KH ಮುನಿಯಪ್ಪ ಅವರು ನಮ್ನೆಲ್ಲ ಒಟ್ಟಿಗೆ ತಗೊಂಡೋಗಂತ ಏನೋ ಆಯ್ತು ಹೋಯ್ತು ಅಂತ ಹೇಳ್ಬಿಟ್ಟು ಮಂತ್ರಿ ಮಂಡಲದಲ್ಲಿ ಕೋಲಾರ ಜಿಲ್ಲೆ ನನ್ನ ಜಿಲ್ಲೆಗೆ ಅನ್ಯಾಯ ಆಗ್ಬಾರ್ದು, ನಾನಿಲ್ಲಿ ಮಂತ್ರಿ ಆಗಿದ್ದೀನಿ, ಇನ್ನು ಉಳಿದಿರೋ 3 ಜನ ಅವ್ರೆ, ನನ್ನ ಮಗಳು ಬಿಡ್ರಿ, ನಾನು ಮಂತ್ರಿ ಆದೇನೋ, ಮಗಳೊಂದ್ ಕಡೆ ಇರ್ಲಿ, ಈ 3 ಜನದಲ್ಲಿ ಯಾರನ್ನಾದ್ರು ಒಬ್ಬ ಬರ್ರ ಇಲ್ಲಿ ಅಂದಿದ್ರೆ ನಾವೆಲ್ಲ ಹೋಗುವೆ. AICC ಕರ್ಕೊಂಡು ನೋಡ್ರಿ, ನನ್ನ ಜಿಲ್ಲೆ 7 ಸಾರಿ MP ಮಾಡಿದಂತ ಜಿಲ್ಲೆ, ಈ ಜಿಲ್ಲೆಯಲ್ಲಿ ಈ 3 ಜನದಲ್ಲಿ ಒಬ್ಬ ಮಿನಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಇವತ್ತು ಜೈ KH ಮುನಿಯಪ್ಪ. ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಏನೇನು ಬೇಕೋ ಬದಲಾವಣೆಗಳಾಗ್ತಾ ಇರ್ತದೆ. ಇಲ್ಲ, ನಾನು ರಾಜೀನಾಮೆ ವಿಷಯದಲ್ಲಿ ಬಂದಾಗ ನಾನು ನಿಷ್ಠಾವಂತ ನಾರಾಯಣಸ್ವಾಮಿ ಕಾಂಗ್ರೆಸ್ ನೋವಲ್ಲಿ ಬೇಜಾರಲ್ಲಿ ಹೇಳಿರ್ಬೋದು. ನಾವು ಮಾತಾಡ್ತೀವಿ, ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋದಲ್ಲ, ನಾವು ಮೆಸೇಜ್ ಅನ್ನ ಕೊಡಬೇಕು ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ. ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಪಾರ್ಟಿ ಇಲ್ಲ ಅಂತ, ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ. ಒಗ್ಗಟ್ಟು ಪ್ರದಕ್ಷಿಣೆ ಮಾಡೋದು, ರಾಜೀನಾಮೆ ಕೊಡೋದ್ರಿಂದ ಒಗ್ಗಟ್ಟು ಪ್ರದಕ್ಷಿಣೆ ಆಗೋದಿಲ್ಲ ಅಲ್ಲ. ಅದೇ ಬೇರೆ ಇಶ್ಯೂ, ಇದೇ ಬೇರೆ ಇಶ್ಯೂ. ಇವತ್ತು ಸರ್ಕಾರ ಇದೆ, ಡೆವಲಪ್ಮೆಂಟ್ಸ್ ಮಾಡ್ಬೇಕಾಗ್ತದೆ. ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ನಾವು ನಮ್ಮ ಕಾರ್ಯಕರ್ತರನ್ನ ನಾವು ಇದು ಮಾಡೋದು ಬೇಡ, ವೀಕ್ ಮಾಡೋದು ಬೇಡ. ಸರ್ಕಾರ ಇದೆ, ಒಳ್ಳೆ ಕೆಲಸ ಮಾಡಿದೀವಿ, ಸರ್ಕಾರ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದೆ. ಒಂದು ವಿರೋಧ ಮಾಡೋದು ನಾವೇನಂದ್ರೆ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗಿದೆ, ಕೋಲಾರ ಜಿಲ್ಲೆಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ವ್ಯಕ್ತಪಡಿಸ್ತೀವಿ. ನಾಳೆ ಮಾತಾಡ್ಕೋತೀವಿ, ಏನ್ ಮಾಡಬೇಕು, ಎಲ್ಲಿ ನಾವು ಮಾತಾಡ್ಬೇಕು, ಏನ್ ಮಾಡಬೇಕು ಅಂತ ನಾಳೆ ತೀರ್ಮಾನ ಮಾಡ್ತೀವಿ. ನಾಳೆ ನೋಡೋಣ ಏನ್ ಮಾಡ್ತಾರೆ, ಮಾಡ್ಲಿ. ಈಗ ಮಾಡ್ಲಿ, ಯಾಕೆ ಬೇಕಾಗಿತ್ತು? ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತವ್ರನ್ನೇ ಬದಲಾವಣೆ ಮಾಡಿದ್ಮೇಲೆ ಮಂತ್ರಿ ಮಂಡಲ ಪೂರ್ತಿ ಹೊಸ ಒಂದು ಅವಕಾಶ ಮಾಡಿಕೊಡ್ಬೋದಾಗಿತ್ತಲ್ಲ. ಯಾರಿಗೂ ಕೊಡದೆ 3 ವರ್ಷ ಮಂತ್ರಿಗಳಾಗಿದ್ದಂಥವ್ರು, ಅವರಿಗೆ ಎಲ್ಲರೂ ಪಕ್ಷವನ್ನ ಕಟ್ಟಂತ ಜವಾಬ್ದಾರಿ ಕೊಟ್ಟು ಇನ್ನೇನು 1.25-2 ವರ್ಷ ಏನು ಬಾಕಿ ಇದೆ, ಹೊಸಬರಿಗೆಲ್ಲರಿಗೂ ಕೊಟ್ಟಿದ್ದಿದ್ರೆ ಎಂತ ಮೆಸೇಜ್ ಹೋಗ್ತಾ ಇತ್ತು ಕಾಂಗ್ರೆಸ್ ಪಾರ್ಟಿಗೆ? ಇದು ಯಾಕೆ ಮಾಡಿಲ್ಲ? ನೋಡ್ತೀವಿ, ನಾವು ಕೂಡ ನೋಡಿದೀವಿ. ನೀವು ಹೇಳಿದ್ದು ಕರೆಕ್ಟ್. ಕೆಲವರೆಲ್ಲ ಅವ್ರ ಹಿನ್ನೆಲೆ ಇರೋಂಥವ್ರು, ಇತಿಹಾಸ ಇರೋಂಥವ್ರು ಇವತ್ತು ಮಂತ್ರಿಗಳಾಗ್ಬಿಟ್ಟವ್ರೆ ಅಂತ ನೋವದ ನಮ್ಗೆ. ಅನೇವರು ಏನೇನಿದೋ KMF ಕೂಡ ನಾನೇನು ಕನಸ್ಕೊಂಡಿಲ್ಲ ಏನಪ್ಪ. ಹೌದು, ಈಗ KMF ಸಿಗ್ಬೋದು ತಾವು ಕೇಳ್ತಾರೆ. 100% ನಾನು ಕೊಡ್ಲೇಬೇಕು, ಸಿಗ್ತದೆ. ಕಾರಣ ಏನಂದ್ರೆ
ಸಿದ್ದರಾಮಣ್ಣವರು ಭೀಮಾ ನಾಯಕರು ಮಾಡುತ್ತ ಸಂದರ್ಭದಲ್ಲಿ ನನಗೆ ಮಾತು ಕೊಟ್ಟಂತಹದ್ದು 1 ವರ್ಷ ಸುಮ್ಮನೆ ಇರು ಅಂತ. ಅವತ್ತು ನನಗೆ ಈಗಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಣ್ಣವರು ಮತ್ತೆ ಅವರ ತಮ್ಮ ಡಿ ಕೆ ಸುರೇಶ್ ಅವರು ಕೂಡ ನನ್ನ ಪರ ನಿಂತಂತಹದ್ದು. ಇವತ್ತು ನಮ್ಮ ಜಿಲ್ಲೆಗೆ ಮಂತ್ರಿಗಳು ಕೂಡ ಸಿಕ್ಕಿಲ್ಲ, ಅನ್ಯಾಯ ಆಗಿರುವಂತಹದ್ದು. KMF ಸಿಗ್ತದ ಅಂತ ಅನ್ಕೊಂಡಿದೀನಿ, ಆದ್ರೆ ಇದೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಇದು ಇಷ್ಟೇನೋ, ಕೋಲಾರ ಜಿಲ್ಲೆ ಹಣೆಬಾರ ಇಷ್ಟೇನೋ. ಇಲ್ಲ, ನಾನು ಅದ್ ಹೇಳಕ್ ಹೋಗಲ್ಲ. KH ಮುನಿಯಪ್ಪನವರು ನಾವೆಲ್ಲ ಚೆನ್ನಾಗಿದ್ದೀವಿ. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಗ್ಯಾಪ್ ಮಾಡ್ಕೊಂಡಿದ್ದಿಲ್ಲ. ನನಗೆ ಒಂದು ಬೇಜಾರು ಏನಂದ್ರೆ 7 ಸಾರಿ MP ಆಗಿದ್ದರು. ನಾನು ಇವತ್ತು ಮಾಲೂರಲ್ಲಿ MLA ಆಗ್ಬೇಕು ಅಂತ ಸಂದರ್ಭದಲ್ಲಿ ನನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ನೀನೇ ಅಭ್ಯರ್ಥಿ ಅಂತೇಳಿ 2 ವರ್ಷ ಮೊದಲೇ ನನ್ನನ್ನ ಫೀಲ್ಡ್ ಬಿಟ್ಟವರು. ಕಾಂಗ್ರೆಸ್ ಅಲ್ಲಿ ಯಾರು ಇಲ್ಲ ಅಲ್ಲಿ. ಅವಾಗ ನನ್ನನ್ನ ಕರ್ಕೊಂಡು ಸೇರಿಸ್ಕೊಂಡು ಪಕ್ಷ ಕಟ್ಟುವಂತ ಬಿಟ್ಟಂತವ್ರು. ಮೊನ್ನೆ ಇರ್ಬೋದು ಕಾರಣ ಬೇರೆ ಬೇರೆ. ರಾಜಕಾರಣದಲ್ಲಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಬದಲಾವಣೆ ಆಗ್ತಾ ಇರ್ತದೆ. ಈ ಅವಕಾಶ KH ಮುನಿಯಪ್ಪನವ್ರ ಮುಖಾಂತರ ಕೋಲಾರ ಜಿಲ್ಲೆಯಲ್ಲಿ ಮಂತ್ರಿ ಆಗಿದ್ರೆ ಒಳ್ಳೆ ಮೆಸೇಜ್ ಹೋಗ್ತಾ ಇತ್ತು ಅಂತ ನನ್ನ ವೈಯಕ್ತಿಕವಾಗಿ ನನ್ನ ಅನಿಸಿಕೆ. ಅದು ಆಯ್ತು, ಅದೇ ಹೇಳಿದ ರಾಜಕಾರಣ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಬದಲಾವಣೆ ಆಗ್ಬಹುದು. ಇಲ್ಲ ಹಂಗಲ್ಲ, ಅವರೇ ನಮ್ಮನ್ನೆಲ್ಲ ಉಳಿಸ್ಕೋಬೇಕಾಗಿತ್ತು. ನ್ಯಾಯಾಲಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗಿದೆ, ಅದು ತುಂಬಾ ಬೇಜಾರಿದೆ. ಅದರಿಂದ ನಾವು ಕೋಲಾರ ಜಿಲ್ಲೆಯ ಶಾಸಕರುಗಳು ಒಟ್ಟಿಗೆ ಕೂತು ನಮ್ಮ ನೋವನ್ನ, ನಮ್ಗೆ ಅನ್ಯಾಯವನ್ನ ನಾವು ಯಾವ ರೀತಿ ಇದನ್ನು ಸರಿಪಡಿಸ್ಕೊಬೇಕಾಗ್ತದೆ, ನಮ್ಮ ಒಗ್ಗಟ್ಟು ಸಾಲದ, ಇಲ್ಲ ನಮ್ಮಲ್ಲಿ ಏನು ಡಿಫರೆನ್ಸ್, ಹೈಕಮಾಂಡ್ ನಾವು ಅಷ್ಟೊಂದು ಹೈಕಮಾಂಡ್ ನಮ್ಮನ್ನು ಕೀಳಾಗಿ ನೋಡ್ತಾ ಇದೆ, ಇದ್ರ ಬಗ್ಗೆ ನಾವೆಲ್ಲ ಶಾಸಕರು ಕೂತು ನಾಳೆ ಮೀಟಿಂಗ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ನಾಳೆ ಸಭೆ ಕೂಡ ಮಾಡ್ತಾ ಇದ್ವಿ. ನಾವು ರಾಜೀನಾಮೆ ಕೊಡಂತ ತೀರ್ಮಾನಕ್ಕೆ ಹೋಗಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇದೆ. ಅದೆಲ್ಲೋ ಒಂದ್ ಕಡೆ ದಾರಿ ತಪ್ತಾ ಇದೆಯೇನೋ, ಇದನ್ನ ಪಕ್ಷದ ನಾಯಕರು ಹೈಕಮಾಂಡ್ಗೆ ಸಾಮಾಜಿಕ ನ್ಯಾಯ ಬಿಟ್ಟು ಬೇರೆ ದಾರಿ ಕಾಂಗ್ರೆಸ್ ಪಾರ್ಟಿ ಹಿಡಿತಾ ಇದೆಯಾ ಅನ್ನೋದನ್ನ ಒಂದು ಮೆಸೇಜ್ ಅನ್ನ ಕೊಡಬೇಕು. ಮುಂದಿನ ದಿನಗಳಲ್ಲಿ ಸರಿ ಮಾಡೋದಕ್ಕೆ ಏನು ಮಾಡ್ತೀರಿ, 28ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರಬೇಕು ಅಂತ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಿ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರುಗಳು, ಇದು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಷ್ಟ ಆಗಲ್ವಾ ಅನ್ನೋ ಮೆಸೇಜ್ ಅನ್ನ ಕೊಡಬೇಕು ಅಂತ ನಾವು ಸಭೆಗೆ ಸೇರ್ತಾ ಇದೀವಿ. ನಾವು ಎಲ್ಲರೂ ಒಟ್ಟಿಗೆ ಸೇರಿ ಕೂತು ಮಾತಾಡಬೇಕು ಅಂತ ನಾಳೆ ಸಭೆಯಲ್ಲಿ ನಾವು ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ಅಲ್ಲ, ಇದು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ 2 ಜಿಲ್ಲೆ ಜೊತೆಲಿದ್ದವರು. ಇದು ನಾವು ಕಾಂಗ್ರೆಸ್ ಅಲ್ಲಿ ಈಗಾಗಲೇ ನಾವು 7 ಜನ ಶಾಸಕರುಗಳಿದ್ದೀವಿ. ಅವರು ಬರಬಹುದು, ಅವ್ರನ್ನು ಕೂಡ ಕರೆದಿದ್ದೀವಿ, ಕೂತ್ ಮಾತಾಡ್ಬೇಕು ಬನ್ನಿ ಅಂತ. ಅವರು ಬರ್ತಾರೆ, ಸುಧಾಕರ್ ಅವರು ಎಲ್ಲ ಮಾತಾಡಿದ್ವಿ. ಎಲ್ಲರೂ ಸೇರಿ MLCಗಳು ಬರ್ತಾರೆ, MLCಗಳು ಎಲ್ಲ ಸೇರಿ ಇದು ಅನ್ಯಾಯ ಆಗಿರೋದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳೆ ಸಭೆಯಲ್ಲಿ ತೀರ್ಮಾನ ತಗೊಂಡು ಯಾವ ರೀತಿ ನಾವು ಹೋಗ್ಬೇಕಾಗ್ತದೆ ಅಂತ ತೀರ್ಮಾನ ತಗೊಂಡು. ಇದು ಕೂಡ ನೀವು ಕೇಳಿದ್ರಲ್ಲ, ಯಾವತ್ತೂ ಅಷ್ಟೇ ನಮ್ಮ ಒಗ್ಗಟ್ಟಿಲ್ಲ ಅಂದ್ರೆ, ನಮ್ಮಲ್ಲಿ ಡಿಫರೆನ್ಸ್ ಇದ್ರೆ ಇಂಥ ಅವಕಾಶ ವಂಚಿತರಾಗ್ತೀವಿ ಅನ್ನೋದಕ್ಕೆ ನಾವು ಕೂಡ ಅದನ್ನು ಒಂದು ಕಡೆ ಯೋಚನೆ ಮಾಡಬೇಕಾಗ್ತದೆ. ನಾವು ಎಲ್ಲೋ ಒಂದು ಕಡೆ ನನಗನ್ನಿಸ್ತದೆ ನಾವೆಲ್ಲ ಈಗೆಲ್ಲ ಒಂದಾಗಿದ್ವಿ ಅಂತೇಳಿ ಎಲ್ಲ ಹೋರಾಟಗಳು ಮಾಡಿದ್ವಿ, ಒಂದಾಗಿದ್ವಿ ಅಂತ ಪ್ರದಕ್ಷಿಣೆ ಕೂಡ ಮಾಡಿದ್ವಿ ಒಂದಾಗಿರೋದನ್ನ. ಅದು ಮೊದಲಿಂದ ನಮ್ಮ ವೀಕ್ನೆಸ್ ಏನೋ ಅದು ಕೂಡ ಇದು ನಮ್ಗೆ ಇಂಥ ಅವಕಾಶಕ್ಕೆ ಮೈನಸ್ ಆಯ್ತು ಏನೋ ಅಂತೇಳಿ ಅದು ಒಂದ್ ಕಡೆ ಬೇಜಾರಿದೆ. ಒಟ್ಟಿಗೆ ಒಗ್ಗಟ್ಟಾಗಿ ನಮ್ಮದೇ ಆದ ಒಂದು ಸ್ಟ್ರೆಂತ್ ಅನ್ನ ಕೋಲಾರ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ರೆ, ಈ ಒಗ್ಗಟ್ಟನ್ನ ಮೊದಲಿಂದ ಮುಂದುವರಿಸಿದ್ರೆ ಇವತ್ತು ನಮ್ಮಲ್ಲಿ ಯಾರಾದ್ರೂ ಮಂತ್ರಿ ಆಗ್ತಾ ಇದ್ವೇನೋ. ಅದೇ ಕೊನೆಗಳಿಗೆಲ್ಲ ಆದ್ವಿ ನಾವು. ಇನ್ನು ಮುಂದೆ ನಾವು ಆ ರೀತಿ ಆಗ್ಬಾರ್ದು ಅಂತ ಕೂಡ ತೀರ್ಮಾನ ತಗೊಂಡಿದ್ವಿ. ಅದು ನಮ್ಗೆ ಅನ್ಯಾಯ ಆಗಿದೆ. ಈಗ